Hello everyone, this is Janardhan. So welcome to the physics class, especially current electricity. So in last class we tilkondidivi resistors, types of resistors, carbon resistors, color coding resistors. One chart ಬಗ್ಗೆ ಗೊತ್ತಿದೆ, then how to calculate the resistance of a resistors by using color codes ಗೊತ್ತಿದೆ. So today I am going to discuss about the special topic, that is cell. What do you mean by cell? Cell is a device. Cell is a device which is used to maintain the steady current. Which is used to maintain the steady current. ಏನು ಸ್ಟಡಿ ಕರೆಂಟ್ ಅಂದರೆ, ಬರೀ ಕರೆಂಟ್ ಅಂದ ತಕ್ಷಣ ನಮಗೆ ಎ ಸಿ ಮತ್ತು ಡಿ ಸಿ ಬಗ್ಗೆ ಗೊತ್ತಿದೆ. ಎ ಸಿ ಮೀನ್ಸ್ ಆಲ್ಟರ್ನೇಟಿಂಗ್ ಕರೆಂಟ್, ಡಿ ಸಿ ಮೀನ್ಸ್ ಡೈರೆಕ್ಟ್ ಕರೆಂಟ್. ಡಿ ಸಿ ಅಂದ ತಕ್ಷಣ ನಾವು ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಕೋತೀವಿ. ಎ ಸಿ ಅಂದ ತಕ್ಷಣ ನಾವು ಒಂದು ಎ ಸಿ ಸೋರ್ಸ್, ಅಲ್ಲಿ ಕರೆಂಟ್ ಏನಾಗ್ತಿರುತ್ತೆ, ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಬಿಕಾಸ್ ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಲೈಕ್ ದಿಸ್ ಥ್ರೂ ವೇವ್. ಸೊ ವೇವ್ ಆಗಿ ಬರೋದ್ರಿಂದ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಬಟ್ ಡೈರೆಕ್ಟ್ ಕರೆಂಟ್ಲಿ ದರ್ ಈಸ್ ನೋ ಫ್ಲಕ್ಚುಯೇಷನ್, ಅಲ್ಲಿ ನಿಮಗೆ ಸಿಗುವಂಥದ್ದು ಸ್ಟಡಿ ಕರೆಂಟ್. ಸೊ ನಾನು ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಬಗ್ಗೆ ಡಿಸೈನ್ ಮಾಡುವಾಗ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬಗ್ಗೆ ಹೇಳುವಾಗ, ವಿ ನೀಡ್ ಟು ಮೇಂಟೈನ್ ದ ಸ್ಟಡಿ ಕರೆಂಟ್. ಹೆನ್ಸ್ ವಿ ನೀಡ್ ಟು ಯೂಸ್ ಅ ಡಿವೈಸ್ ಕಾಲ್ಡ್ ಸೆಲ್. ನೀವು ಎಲ್ಲ ಯೂಸ್ ಮಾಡ್ತಿರಲ್ಲ, ಎವ್ರಿ ಡೇ ಸೆಲ್, ಗಡಿಯಾರಕ್ಕೆಲ್ಲ ಯೂಸ್ ಮಾಡ್ತೀರಾ, ರಿಮೋಟ್ಗೆಲ್ಲ ಯೂಸ್ ಮಾಡ್ತಿರಲ್ಲ ಸೆಲ್. Cell is a device which is used to maintain the steady current. ಹಾಗಾದರೆ ಸೆಲ್ ಹೇಗೆ ಡಿಸೈನ್ ಆಗಿದೆ, ಸೆಲ್ ಹೇಗೆ ವರ್ಕ್ ಆಗುತ್ತೆ, ಸೆಲ್ಲಲ್ಲಿ ಬರೋ ವೋಲ್ಟೇಜ್ ಅಂತ ಏನಂತ ಕರೀತಾರೆ, ಅಲ್ಲಿ ಬರೋ ಕರೆಂಟ್ ಏನು, ಅದಕ್ಕೆ ಎಕ್ಸ್ಪ್ರೆಷನ್ಗಳೇನು, ಈ ಸೆಲ್ಗಳನ್ನ ನಾವು ಕನೆಕ್ಟ್ ಮಾಡ್ಕೋತೀವಿ. ಕರೆಕ್ಟಾ? ನೀವು ಎಷ್ಟೊಂದು ರಿಮೋಟ್ ನೋಡಿರ್ತೀರ. ಆ ರಿಮೋಟ್ಗಳಲ್ಲಿ ಸೆಲ್ನ ಕೆಲವು ರಿಮೋಟಲ್ಲಿ ಸೀರೀಸಾಗಿ ಕನೆಕ್ಟ್ ಮಾಡಿರ್ತಾರೆ, ಇನ್ನು ಕೆಲವು ರಿಮೋಟಲ್ಲಿ ಪ್ಯಾರಲಾಗಿ ಕನೆಕ್ಟ್ ಮಾಡಿರ್ತಾರೆ. ಕರೆಕ್ಟಾ? ಇದೊಂದು ಸೆಲ್ ಆದರೆ ಈ ಸೆಲ್ ಜೊತೆ ಇನ್ನೊಂದು ಸೆಲ್ನ ಹೀಗೆ ಕನೆಕ್ಟ್ ಮಾಡ್ಕೋತಾರೆ. ಇದನ್ನು ನಾವು ಪ್ಯಾರಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇನ್ನೊಂದು ರಿಮೋಟ್ಗಳಲ್ಲಿ ಸೆಲ್ನ ಹೀಗೆ ಕನೆಕ್ಟ್ ಮಾಡಿ ಕೊಡ್ತಾರೆ. ಕರೆಕ್ಟಾ? ಒಂದ್ರ ಮೇಲೆ ಒಂದು ಹೀಗೆ, ಅದನ್ನು ಪ್ಯಾರಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಹೇಗೆ ಕನೆಕ್ಟ್ ಮಾಡ್ತಾರೆ ಸೆಲ್ಗಳನ್ನ, ಲೈಕ್ ರೆಸಿಸ್ಟರ್ ಹಾಗೆ ಸೀರೀಸ್ ಮತ್ತು ಪ್ಯಾರಲ್ ಕನೆಕ್ಟ್ ಮಾಡ್ಕೊಳ್ಳುವಾಗ ಅಲ್ಲಿ ಆಗುವಂಥ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಚೇಂಜಸ್ ಎಷ್ಟು, ಎಫೆಕ್ಟಿವ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಎಷ್ಟಿದೆ, ಎಫೆಕ್ಟಿವ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ, ಕರೆಂಟ್ ಏನಾಗುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ಸ್ಪೆಷಲ್ ಟಾಪಿಕ್ನಲ್ಲಿ, ಎಸ್ಪೆಷಲಿ ಸೆಲ್. ಸೊ ಐ ಟೋಲ್ಡ್ ಯು ಸೆಲ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೈಂಟೈನ್ ದ ಸ್ಟಡಿ ಕರೆಂಟ್. ಸೆಲ್ ಹೇಗಿರುತ್ತೆ ತಿಳ್ಕೊಂಡು. ಕನ್ಸಿಡರ್ a chamber or a container filled with solution called electrolytic solution. ನಾನು ಇಲ್ಲಿ ಸೊಲ್ಯೂಷನ್ ಹಾಕ್ತಾ ಇದ್ದೀನಿ. ಯಾವ ಸೊಲ್ಯೂಷನ್ ಅಂದರೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಇದು ಒಂದು ಫಿಸಿಕ್ಸ್ನ ಟಾಪಿಕ್ ಕೂಡ ಹೌದು. ಲೈಕ್ ವೈಸ್ ಈಸ್ ಅ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೂಡ ಕರಿಬೋದು. ಇದೊಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಈ ಸೊಲ್ಯೂಷನ್ ಯಾವುದು ಅಂದರೆ H2SO4. ಸೊ ದಿಸ್ ಇಸ್ ವಾಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಯಾವುದು? H2SO4. ಈ ಒಂದು ಸೊಲ್ಯೂಷನ್ಗೆ ನಾನು ಎಲೆಕ್ಟ್ರೋಡ್ನ ಇಡ್ತಾ ಇದ್ದೀನಿ. ಸೊ ಕನ್ಸಿಡರ್ 2 electrode which is immersed in the electrolytic solution called H2SO4. ನಾನು 2 ಎಲೆಕ್ಟ್ರೋಡ್ಸ್ ತಗೋತಾ ಇದ್ದೀನಿ. ಈ ಒಂದು ಎಲೆಕ್ಟ್ರೋಡ್ಗೆ ಎ ಅಂತ ಬರ್ಕೊಂಡೆ, ಇನ್ನೊಂದು ಎಲೆಕ್ಟ್ರೋಡ್ಗೆ ಬಿ ಅಂತ ಬರ್ಕೊಂಡಿದ್ದೀನಿ. ಈ ಒಂದು ಎಲೆಕ್ಟ್ರೋಡ್ ಯಾವುದು? ಕಾಪರ್ ಎಲೆಕ್ಟ್ರೋಡ್. ಈ ಒಂದು ಎಲೆಕ್ಟ್ರೋಡ್ ಯಾವುದು ಅಂದರೆ ಜಿಂಕ್ ಎಲೆಕ್ಟ್ರೋಡ್ ತಗೋತಾ ಇದ್ದೀನಿ. ದೆನ್ ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಡ್? ಸೊ ಎಲೆಕ್ಟ್ರೋಡ್ ಇಸ್ ಅ ಡಿವೈಸ್. Electrode is a device which is used to make a contact between the non-metallic devices or non-metallic factors. ಇಲ್ಲಿ non-metallic ಡಿವೈಸ್ಗಳು ಯಾವುದು? non-metallic ಅಂದರೆ ಯಾವುದಿಲ್ಲಿ? ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಸೊ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇಸ್ ಅ non-metallic part. ಈ non-metallic ಪಾರ್ಟ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾನು 2 ಡಿವೈಸ್ ತಗೊಂಡೆ. ಆ ಡಿವೈಸ್ ಯಾವುದು? ಎಲೆಕ್ಟ್ರೋಡ್. ಒಂದು ಜಿಂಕ್ ಎಲೆಕ್ಟ್ರೋಡ್, ಇನ್ನೊಂದು ಕಾಪರ್ ಎಲೆಕ್ಟ್ರೋಡ್. ರೈಟ್? ಎಸ್. ಕಾಪರ್ ಎಲೆಕ್ಟ್ರೋಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ?
to maintain the positive potential because copper Cu plus, right? Zinc electrode ತಗೊಂಡಿರೋದು to maintain the negative potential, ಕರೆಕ್ಟಾ? ಎಸ್. ಹಾಗಾದ್ರೆ ಈ ಕನೆಕ್ಷನ್ಸ್ ಇಲ್ಲಿ ಬರ್ಕೊಂಡೆ, ಈ ಕನೆಕ್ಷನ್ಸ್ ಇಲ್ಲಿ ಬರ್ಕೊಂಡೆ, ಈ ವೆಲ್ಡ್ರ ಮಧ್ಯೆ ಇದೆಯಲ್ಲ ಡಿಫ್ರೆನ್ಸ್, ನಾ ಇದನ್ನ ಇ ಅಂತ ಬರ್ಕೋತೀನಿ. ಸೊ ಇ ಮೀನ್ಸ್ ವಾಟ್? ಆಮೇಲೆ ಹೇಳ್ತೀನಿ. ಎಸ್. ಯಾವಾಗ ನಾನು ಡಿಪ್ ಮಾಡಿಬಿಟ್ಟೆ, ಈ ಡಿಪ್ ಮಾಡಿದ ತಕ್ಷಣ ಎಲ್ಲ ಪಾಸಿಟಿವ್ ಅಯಾನ್ಸ್ ಬಂದು ಕಾಪರ್ ಎಲೆಕ್ಟ್ರೋಡ್ ಕಡೆ ಬಂದು ಅಟ್ರಾಕ್ಟ್ ಆಗುತ್ತೆ. ಮೀನ್ಸ್ ಒಂದು ಕಡೆ ಡೆಪಾಸಿಟ್ ಆಗ್ತಾ ಇದೆ. ಹೆನ್ಸ್ ಎಲೆಕ್ಟ್ರೋಡ್ ಎ ಬಿಕಮ್ಸ್ ಪಾಸಿಟಿವ್ ಪೊಟೆನ್ಷಿಯಲ್, ದಟ್ ಈಸ್ ವಿ ಪ್ಲಸ್, ಅಂಡ್ ಎಲೆಕ್ಟ್ರೋಡ್ ಬಿ ಬಿಕಮ್ಸ್ ನೆಗೆಟಿವ್ ಪೊಟೆನ್ಷಿಯಲ್, ದಟ್ ಈಸ್ ವಿ ಮೈನಸ್. ಸೊ ಪಾಸಿಟಿವ್ ಪೊಟೆನ್ಷಿಯಲ್ನಲ್ಲಿ ಎಷ್ಟು ಪ್ರೋಟಾನ್ಸ್ಗಳು ಬಂದು ಅಟ್ರಾಕ್ಟ್ ಆಗುತ್ತೋ ಅಥವಾ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಬಿಟ್ಟೋಗುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಕಲೆಕ್ಟ್ ಆಗ್ತವೆ. ಬಿಕಾಸ್ ನಮಗೆಲ್ಲ ಗೊತ್ತಿದೆ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ರೈಟ್? ಒಂದು ಆಬ್ಜೆಕ್ಟ್ ಪಾಸಿಟಿವ್ ಪೊಟೆನ್ಷಿಯಲ್ ಆಗಿದೆ ಅಂದರೆ ಅದರ ಅರ್ಥ ಆ ಒಂದು ಆಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ಗಳು ಆಚೆ ಹೋಗಿದೆ. ಯಾವಾಗ ಒಂದು ಆಬ್ಜೆಕ್ಟ್ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತೋ ಹೆನ್ಸ್ ಇಟ್ ಬಿಕಮ್ಸ್ ಪಾಸಿಟಿವ್ ಪೊಟೆನ್ಷಿಯಲ್. ಯಾವಾಗ ಎಲೆಕ್ಟ್ರಾನ್ಸ್ಗಳನ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ತನ್ನ ಹತ್ರ ಡೆಪಾಸಿಟ್ ಮಾಡ್ಕೊಳ್ತೋ, ಅಂಡ್ ದಟ್ ಡಿವೈಸ್ ವಿಲ್ ಬಿಕಮ್ ನೆಗೆಟಿವ್ ಪೊಟೆನ್ಷಿಯಲ್. ಸೊ ಹಿಯರ್ ಬಿ ಬಿಕಮ್ ನೆಗೆಟಿವ್ ಪೊಟೆನ್ಷಿಯಲ್ ವಿ ಮೈನಸ್ ಅಂಡ್ ಎ ಬಿಕಮ್ಸ್ ಪಾಸಿಟಿವ್ ಪೊಟೆನ್ಷಿಯಲ್, ದಟ್ ಈಸ್ ವಿ ಪ್ಲಸ್. ಫೈನ್. ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಇಲ್ಲಿಗೆ ಹೋಯ್ತು, ಇಲ್ಲಿ ಡೆಪಾಸಿಟ್ ಆಗಿದೆ. ಇಲ್ಲಿ ಕಾಂಟ್ಯಾಕ್ಟ್ ಡೆವಲಪ್ ಆಗಿದೆ. ಎಲ್ಲಿ ಅಂದರೆ ನಾನ್ ಮೆಟಾಲಿಕ್ ಪಾರ್ಟ್, ಇಲ್ಲಿಂದ ಇಲ್ಲಿಗೆ ಕಾಂಟ್ಯಾಕ್ಟ್ ಡೆವಲಪ್ ಆಗಿದೆ. ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಕಾಂಟ್ಯಾಕ್ಟ್ ಡೆವಲಪ್ ಆಗಿದೆ. ಫೈನ್, ಇದಿಷ್ಟ ಆಯಿತು. ನೋಡಿ, ಸರ್ಕ್ಯೂಟ್ ಇಲ್ಲಿ ಕಂಪ್ಲೀಟ್ ಆಗಲಿಲ್ಲ. ಇಲ್ಲಿ ಓಪನ್ ಇದೆ, ಇಲ್ಲೂ ಕೂಡ ಓಪನ್ ಇದೆ. ಸೊ ಇಲ್ಲೂ ಓಪನ್ ಇದೆ, ಇಲ್ಲೂ ಓಪನ್ ಇದೆ. ಸೊ ಇದನ್ನು ಕರಿತೀನಿ ನಾನು ಇದನ್ನ ಓಪನ್ ಸರ್ಕ್ಯೂಟ್ ಅಂತ. ಏನಂತ? ಓಪನ್ ಸರ್ಕ್ಯೂಟ್. ಹಾಗಾದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂದ್ರೆ ಏನು? ಸಿಂಪಲ್. ನೋಡಿ, ಹೀಗೆ ಕನ್ಸಿಡರ್ ಎ ರೆಸಿಸ್ಟರ್ ಈಸ್ ಕನೆಕ್ಟೆಡ್ ವಿತ್ ಅ ಬ್ಯಾಟ್ರಿ ಆ್ಯಂಡ್ ಹ್ಯಾವಿಂಗ್ ಎ ಕೀ. ಈ ಒಂದು ಬ್ಯಾಟ್ರಿನಲ್ಲಿ ಐ ಎಷ್ಟು ಕರೆಂಟ್ ಹೋಗುತ್ತೆ, ಈ ಬ್ಯಾಟ್ರಿನಲ್ಲಿ ವಿ ಎಷ್ಟು ಪೊಟೆನ್ಷಿಯಲ್ ಇದೆ, ಇಲ್ಲಿ ಆರ್ ಎಷ್ಟು ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಹಿಂಗೆ ಬರುತ್ತೆ, ಹಿಂಗೆ ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ಬಟ್ ಇಲ್ಲಂಗಿಲ್ಲ. ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಓಪನ್ ಸರ್ಕ್ಯೂಟ್ ಆ್ಯಂಡ್ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಕ್ಲೋಸ್ಡ್ ಸರ್ಕ್ಯೂಟ್. ಈ ಒಂದು ಕ್ಲೋಸರ್ ಸರ್ಕ್ಯೂಟ್ನಲ್ಲಿ ನೋಡಿ, ರೆಸಿಸ್ಟರ್ಗೆ ಎರಡು ಟರ್ಮಿನಲ್ಸ್ ಇದೆ. ದಿಸ್ ಇಸ್ ವಾಟ್ ಎ and this is what B. So here AB is the terminal of resistance R. ಈ ಒಂದು ಟರ್ಮಿನಲ್ ನಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂದ್ರೆ that is V. So V is the potential difference between the two terminal of the device, right? V means is the potential difference across the two ends of a capacitor. Sorry, resistor. ಇಲ್ಲೂ ಕೂಡ potential difference ಇದೆ. So E is the EMF. EMF means electromotive force. So here E is the electromotive force, or simply called as is the potential difference across the ends of a electrodes when no current is drawn from the circuit. Yes, of course there is no current here because it's an open circuit. ಇದು ಸರ್ಕ್ಯೂಟ್ ಓಪನ್ ಆಗಿರೋದ್ರಿಂದ there is no current here, hence is the potential difference between the two terminals, is a potential difference between the two electrodes when no current is drawn from the circuit, or simply called as electromotive force or EMF of a cell can be defined as is the potential difference between the two electrodes when the circuit is open. ಸರ್ಕ್ಯೂಟ್ ಈಸ್ ಓಪನ್. ಈ ಒಂದು ಇ ಎಮ್ ಎಫ್ ನ ಇ ಅಂತ ಬರ್ಕೋತಾ ಇದೆ, ಬರ್ಕೋಬೋದಲ್ವಾ? ಇ ಅಂದ್ರೆ ಇ ಎಮ್ ಎಫ್, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಯಾವಾಗ when the circuit is open. When the circuit is open is the potential difference between the two terminals, right? Yes. ನನಗಿವಾಗ
ಪೊಟೆನ್ಷಿಯಲ್ ಡ್ರಾಪ್ ಬೇಕು. ವಾಟ್ ಯು ಮೀನ್ ಬೈ ಪೊಟೆನ್ಷಿಯಲ್ ಡ್ರಾಪ್? ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಇದೆ, ಇಲ್ಲೂ ಕೂಡ ಪೊಟೆನ್ಷಿಯಲ್ ಇದೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ? ದಟ್ ಈಸ್ ವಿ. ಸೊ ಇ ಈಕ್ವಲ್ಸ್ ವಿ ಪ್ಲಸ್ ಮೈನಸ್ ಆಫ್ ಮೈನಸ್ ವಿ. ಉಳ್ಕೊಳ್ಳೋದು ಈಸ್ ಈಕ್ವಲ್ ಟು ವಿ ಪ್ಲಸ್ ವಿ ಮೈನಸ್, ಸಾರಿ, ಇದು ಆಕ್ಚುಲಿ ವಿ ಮೈನಸ್. Yes, minus of V, minus into minus plus. The total EMF is to E is equal to V plus plus V minus. So this is what a EMF of a circuit is, a potential difference between the two electrodes, and the value of this EMF must be greater than or equal to 0. Must be greater than or equal to 0 ಆಗಿರುತ್ತೆ. ಯಾಕೆ ಹಿಂಗಾಗಿರುತ್ತೆ ಅಂದರೆ, ಬಿಕಾಸ್ ಟು ಮೇಂಟೈನ್ ದ ಈಕ್ವಿಲಿಬ್ರಿಯಂ ಬಿಟ್ವೀನ್ ದ ಟೂ ಎಲೆಕ್ಟ್ರೋಡ್ಸ್. ನೋಡಿ, ಇಲ್ಲಿ ಎಲೆಕ್ಟ್ರೋಡ್ನಲ್ಲಿ ಎಷ್ಟು ಪಾಸಿಟಿವ್ ಅಯಾನ್ಸ್ಗಳು ಕಲೆಕ್ಟ್ ಆಗಿದೆಯೋ, ಇಲ್ಲಿ ಅಷ್ಟೇ ನೆಗೆಟಿವ್ ಅಯಾನ್ಸ್ಗಳು ಕನೆಕ್ಟ್ ಆಗಿರುತ್ತೆ. ಟು ಮೇಂಟೈನ್ ದ ಈಕ್ವಿಲಿಬ್ರಿಯಂ ದಟ್ ಶುಡ್ ಬಿ ಈಕ್ವಲ್ ಟು ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗಿರಲೇಬೇಕು. ಫಾಲೋ ಮಾಡ್ತಾ ಇದ್ದೀರಾ? ಎಸ್. ಹಾಗಾದರೆ ಇಲ್ಲಿ ಎಲೆಕ್ಟ್ರೋಡ್ ಇಂದ ಎಲೆಕ್ಟ್ರೋಡ್ಗೆ ಅಯಾನ್ಸ್ಗಳು ಮೂವ್ ಆಗುವಾಗ ಯಾವುದ್ರ ಮುಖಾಂತರ ಮೂವ್ ಆಗ್ತಾ ಇದೆ? ಥ್ರೂ ನಾನ್ ಮೆಟಾಲಿಕ್ ಪಾರ್ಟ್. ನಾನ್ ಮೆಟಾಲಿಕ್ ಪಾರ್ಟ್ ಮೀನ್ಸ್ ಎಸ್ H2SO4 ಸೊಲ್ಯೂಷನ್ ಇಸ್ ಅ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಯೂಶಲ್ ಆಗಿ ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗೋದು ಮೆಟಾಲಿಕ್ ಕಂಡಕ್ಟರ್ಸ್ನಲ್ಲಿ, ಮೆಟಲ್ಸಲ್ಲಿ, ಬಿಕಾಸ್ ದೇ ಹ್ಯಾವ್ ಅ ಫ್ರೀ ಎಲೆಕ್ಟ್ರಾನ್ಸ್. ಹೆನ್ಸ್ ದೇ ಆರ್ ವೆರಿ ಫ್ರೀ ಟು ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಬಟ್ ಹಿಯರ್ there is no metallic part, is a non-metallic part, especially solution. In this way, while moving charge from one point to another point, illinda illige ಅಥವಾ illinda illige move ಆಗುವಾಗ they feel some restrictions. Because it's not a metallic part. ಹಾಗಾಗಿ ಆ ರೆಸ್ಟ್ರಿಕ್ಷನ್ಸ್ ನಾವು ಫೀಲ್ ಮಾಡುತ್ತಲ್ಲ, that restrictions is in the small amount, hence that resistance called internal resistance of a cell, right? ಯೂಶಲ್ ಆಗಿ ವೈರ್ನಲ್ಲಿ ರೆಸ್ಟ್ರಿಕ್ಷನ್ ಸ್ಟಾರ್ಟ್ ಆದರೆ ನಾವು ಅದನ್ನು ಕರಿತೀವಿ ರೆಸಿಸ್ಟೆನ್ಸ್ ಅಂತ. ಹಾಗಾದರೆ ಇಲ್ಲಿ ವೈರ್ ಇಲ್ಲ, ಯಾವುದಿದೆ? ನಾನ್ ಮೆಟಾಲಿಕ್ ಪಾರ್ಟ್, ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗೋ ರೆಸಿಸ್ಟೆನ್ಸ್ನ ಕರಿತೀವಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಯು ಮೀನ್ ಬೈ ಇಂಟರ್ನಲ್ ರೆಸಿಸ್ಟೆನ್ಸ್? ಇಂಟರ್ನಲ್ ರೆಸಿಸ್ಟೆನ್ಸ್ can be defined as a charge moving through the material. The charge moving through the material of any real source encounters resistance. A charge moving in any real source encounters resistance, and that resistance we are called as the internal resistance. Illiro internal resistance ನಾನು R ಇಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ R is the internal resistance of a cell. Internal resistance of a cell. Fine. We know that I is equal to V by R. We know that I is equal to V by R is the expression for a current through Ohm's law, right? Illi V illa E barkoತೀನಿ, because here there is no potential difference. So here it is a EMF. ನಾನು ಇಲ್ಲಿ R plus R ಅಂತ ಬರ್ಕೊಂಡೆ, ಬಿಕಾಸ್ ದ ಓವರ್ ರೆಸಿಸ್ಟೆನ್ಸ್ ಜೊತೆಗೆ ಈ ಸೊಲ್ಯೂಷನಲ್ಲಿ ಇರ್ತಕ್ಕಂಥ ಸ್ಮಾಲ್ ರೆಸಿಸ್ಟೆನ್ಸ್, ದಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ವಿ ನೀಡ್ ಟು ಆ್ಯಡ್ ದ ರೆಸಿಸ್ಟೆನ್ಸ್, ರೈಟ್? ಹಾಗಾಗಿ I is equal to E divided by R plus R, where E is the EMF and R is the external resistance and R is the small resistance. ಇದು ಹೆಂಗೆ ಬಂತಿದು ನೋಡಿ? ಈಕ್ವೇಷನ್ಸ್ I is equal to E divided by R plus R ಅಂತ ಬರ್ಕೊಂಡ್ಬಿಟ್ಟೆ ನೋಡಿ. ಇಲ್ಲಿ ಹೀಗೆ ನಾನು ಇದೇ ಕನೆಕ್ಷನ್ ತಗೋತಾ ಇದ್ದೀನಿ. ಕನ್ಸಿಡರ್ ಅ ವೈರ್ ಹ್ಯಾವ್ ಎ ರೆಸಿಸ್ಟೆನ್ಸ್. ಈ ಒಂದು ವೈರ್ನ ಸೆಲ್ ಜೊತೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ಸೆಲ್ನ EMF ಎಷ್ಟು? ಈ ಸೆಲ್ಗೆ ರೆಸಿಸ್ಟೆನ್ಸ್ ಇರೋದ್ರಿಂದ ಒಂದು ಸಿಂಬಲ್ ಹಾಕೋತಾ ಇದ್ದೀನಿ. ದಿಸ್ ಸಿಂಬಲ್ ರೆಫರ್ಸ್ ದ ಸ್ಮಾಲ್ ರೆಸಿಸ್ಟೆನ್ಸ್ ಇನ್ ದ ಸೆಲ್, ಹೆನ್ಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಇದಕ್ಕೊಂದು ಔಟ್ಲೈನ್ ಹಾಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಅ ಸಿಂಬಲ್, ಸರ್ಕ್ಯೂಟ್ ಸಿಂಬಲ್ ಆಫ್ ಎ EMF ಆಫ್ ಅ ಸೆಲ್, EMF ಅಥವಾ ಸೆಲ್. ಸಿಂಪಲ್. ನಾನು ಈ ಸೆಲ್ಲಿಂದ ಒಂದು ವೈರ್ ಮುಖಾಂತರ ಕರೆಂಟ್ ಪಾಸ್ ಮಾಡ್ತಾ ಇದ್ದೀನಿ.
ಈ ವೈರ್ನಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂದರೆ ಐ ಎಷ್ಟು ಕರೆಂಟ್ ಹೋಗ್ತಾ ಇದೆ. ಈ ಕರೆಂಟ್ ಹೋಗಿದ್ದು ಎಲ್ಲಿಗೆ ಹೋಯ್ತು? ಈ ವೈರ್ ಮುಖಾಂತರ ಹೋಯ್ತು. ಈ ವೈರ್ಗೆ ಹೋದ ತಕ್ಷಣ ಈ ವೈರ್ನಲ್ಲಿ ಹೋಗುವಂಥ ಕರೆಂಟು ಆರ್ ಅನ್ನೋ ರೆಸಿಸ್ಟೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಹೆನ್ಸ್ ದ ವೈರ್ ಎಕ್ಸ್ಪೀರಿಯನ್ಸ್ ರೆಸಿಸ್ಟೆನ್ಸ್ ಅಲಾಂಗ್ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಹೆನ್ಸ್ ನೋಡಿ ಈಗ ಬಂದು, ಸೊ ಐ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಆರ್ ಪ್ಲಸ್ ಸ್ಮಾಲ್ ಆರ್. ಫಾಲೋ ಮಾಡ್ತಾ ಇದ್ದೀರಾ? ಎಸ್, ದಿಸ್ ಇಸ್ ವಾಟ್ ಎಕ್ಸ್ಪ್ರೆಷನ್ ಫಾರ್ ದ ಕರೆಂಟ್. ಆ್ಯಂಡ್ ವಿ ನೀಡ್ ದ ಎಕ್ಸ್ಪ್ರೆಷನ್ for potential drop. Potential drop na expression ಏನು? General expression, that is V is equal to I into R. ಈ expressions ಅಲ್ಲಿ ನೆನಪಿಟ್ಕೋಬೇಕು. So this is the expression for EMF, this is the expression for current, and this is the expression for potential drop. ನನಗೆ ಇನ್ನೊಂದು ಪ್ರಾಪರ್ಟಿ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು. that is a terminal potential difference. ತುಂಬ ಇಂಪಾರ್ಟೆಂಟ್ ಇದು. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡಿ ಇದೊಂದು ಕಾನ್ಸೆಪ್ಟ್ ಇದೆ, ಇದೊಂದು ಕಾನ್ಸೆಪ್ಟ್ ಇದೆ, ಇದೊಂದು. ದೆನ್ ವಾಟ್ ಯು ಮೀನ್ ಬೈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್? ನಾನು ಮೊದಲೇ ಡೆಫಿನೇಷನ್ ಹೇಳಿದ್ದೀನಿ ಇ ಎಮ್ ಎಫ್ ಹೇಳುವಾಗ, ಅದೇ ಥರ. ಫಸ್ಟ್ ಇ ಎಮ್ ಎಫ್ ಬಗ್ಗೆ ತಿಳ್ಕೊಂಬೇಡ. ವಾಟ್ ಯು ಮೀನ್ ಇ ಎಮ್ ಎಫ್? ಇ ಎಮ್ ಎಫ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ of a cell when no current is drawn from the circuit, or simply is a potential difference between the two terminals when the circuit is open. Circuit open iddaga potential difference ಏನಾಗುತ್ತೆ? ಇ ಎಮ್ ಎಫ್ ಆಗುತ್ತೆ. ಅದೇ ಸರ್ಕ್ಯೂಟ್ ಕ್ಲೋಸ್ ಇದ್ದಾಗ ಆಗುವಂಥದ್ದು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಂಪ್ಲಿ. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ can be defined as is a potential difference between the two terminals when the circuit is closed. When the circuit is closed. ಈ ಥರ ಕ್ಲೋಸರ್ ಸರ್ಕ್ಯೂಟ್ನಲ್ಲಿ ಸಿಗುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆಯಲ್ಲ, ನಾವು ಅದನ್ನು ಕರಿತೀವಿ ಏನಂತ? ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಹಿಯರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V is equal to E ಮೈನಸ್ ಐ ಇಂಟು ಆರ್. ಯಾಕೆ ನಾನು ಮೈನಸ್ ಐ ಇಂಟು ಆರ್ ಅಂತ ಬರ್ಕೊಂಡೆ? ಬಿಕಾಸ್ ನೋಡಿ, ಈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇ ಎಮ್ ಎಫ್ಗೆ ಈಕ್ವಲ್ ಆಗುತ್ತೆ. ಯಾವಾಗ ಈಕ್ವಲ್ ಆಗುತ್ತೆ ಅಂದರೆ ಇ ಎಮ್ ಎಫ್ನಲ್ಲಿ ಒಂದಷ್ಟು ಕ್ವಾಂಟಿಟಿ ಕಮ್ಮಿ ಆದಾಗ. ಆ ಕ್ವಾಂಟಿಟಿ ಯಾವುದು? ಕರೆಂಟ್ ಮತ್ತು ಅದಕ್ಕಿರ್ತಕ್ಕಂಥ ಇಂಟರ್ನಲ್ ರೆಸಿಸ್ಟೆನ್ಸ್. So V is equal to E minus I into R is the expression for terminal potential difference. Expression for terminal potential difference. If I equals 0, I ಏನಾದರೂ 0 ಆಗೋದ್ರೆ V equals E. If I equals 0, V equals E ಆಯಿತು. ಫೈನ್. ನನಗೆ ಐಗೆ ಎಕ್ಸ್ಪ್ರೆಷನ್ ಸಿಕ್ಕಿದೆ, ವಿಗೆ ಎಕ್ಸ್ಪ್ರೆಷನ್ ಸಿಕ್ಕಿದೆ. ಹಾಗಾದರೆ ಸ್ಮಾಲ್ ಆರ್ಗೆ ಎಕ್ಸ್ಪ್ರೆಷನ್ ಏನು? ಸಿಂಪಲ್. ವಿ ನೋ ದ್ಯಾಟ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಪೊಟೆನ್ಷಿಯಲ್ ಡ್ರಾಪ್ನ ಎಕ್ಸ್ಪ್ರೆಷನ್ ಸಾಕಲ್ವಾ? ಸೊ ಪೊಟೆನ್ಷಿಯಲ್ ಡ್ರಾಪ್ನ ಎಕ್ಸ್ಪ್ರೆಷನ್ ಗೊತ್ತಾಗೋಗಿದೆ ನನಗೆ. ಐ ಅಂದರೆ ಗೊತ್ತು. ಐ ಅಂದರೆ ಇ ಡಿವೈಡ್ ಬೈ ಆರ್ ಪ್ಲಸ್ ಆರ್ ಇಂಟು ಆರ್. ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇ ಆರ್ ಡಿವೈಡ್ ಬೈ ಆರ್ ಪ್ಲಸ್ ಆರ್. ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿಕೊಂಡಾಗ ನಮ್ಗೇನು ಸಿಗುತ್ತೆ ನೋಡಿ? ಸಿಂಪಲ್. ಇದು ಈ ಕಡೆ ಕಳಿಸಿ. ಆರ್ ಪ್ಲಸ್ ಆರ್ ಈಕ್ವಲ್ಸ್ ಇ ಆರ್ ಡಿವೈಡ್ ಬೈ ವಿ. ಸೊ ನನಗೆ ಆರ್ ಬೇಕು. ಏನು ಬರ್ಕೋತೀರಾ? ಆರ್ ಬೇಕು ಅಂತ ಬಂದಾಗ ಏನು ಬರ್ಕೋತೀರಾ? ಜಸ್ಟು ಆ ಕಡೆ ಈ ಕಡೆ ಹೋಗುತ್ತೆ. ಇ ಡಿವೈಡ್ ಬೈ ವಿ, ಬಿಕಾಸ್ ಆರ್ ಇಲ್ಲಿಗೆ ಬಂದಾಗ ಕಾಮನ್ ತಗೊಳ್ಳಿ. ದಟ್ ಈಸ್ ಇ ಡಿವೈಡ್ ಬೈ ವಿ ಮೈನಸ್ 1 ಇಂಟು ಆರ್. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್. ನಮ್ಗೆ ಇವಾಗ ಕರೆಂಟ್ ಬಗ್ಗೆ ಗೊತ್ತಾಗೋಗಿದೆ. ಸೊ ಕರೆಂಟ್ ಬಗ್ಗೆ ಗೊತ್ತು, ಇ ಎಮ್ ಎಫ್ ಬಗ್ಗೆ ಗೊತ್ತಿದೆ, ಪೊಟೆನ್ಷಿಯಲ್ ಡ್ರಾಪ್ ಬಗ್ಗೆ ಗೊತ್ತಿದೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಗೊತ್ತಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಗೊತ್ತಿದೆ. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೆ ನಾನು
ಸೆಲ್ಗಳನ್ನ ಕಾಂಬಿನೇಷನ್ ಮಾಡ್ಕೋಬೇಕು. ಲೈಕ್ ರೆಜಿಸ್ಟಾರ್ಸ್, ನಮಗೆ ರೆಜಿಸ್ಟಾರ್ ಬಗ್ಗೆ ಗೊತ್ತಿತ್ತು, ರೆಜಿಸ್ಟಾರ್ನ ಎಕ್ಸ್ಪ್ರೆಷನ್ಸ್ಗಳು ಗೊತ್ತಿತ್ತು. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಕಾಂಬಿನೇಷನ್ ಮಾಡಿಕೊಂಡೆ. ಯಾಕೆ? ಯಾವುದೋ ಒಂದು ಸರ್ಟನ್ ಟೈಮ್ನಲ್ಲಿ ವಿ ನೀಡ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್, ಯಾವುದೋ ಒಂದು ಸರ್ಟನ್ ಸರ್ಕಮ್ಸ್ಟಾನ್ಸ್ನಲ್ಲಿ ವಿ ನೀಡ್ ಟು ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಹಾಗಾಗಿ ನಾನು ಏನು ಮಾಡಿಕೊಂಡೆ? ಕಾಂಬಿನೇಷನ್ ಮಾಡಿಕೊಂಡೆ. ಅದೇ ರೀತಿ ಇಲ್ಲಿ ನಾನು ಸೆಲ್ಗಳನ್ನ ಕಾಂಬಿನೇಷನ್ ಮಾಡ್ಕೋಬೇಕು. ಬಿಕಾಸ್ ಯಾವುದೋ ಸರ್ಕಮ್ಸ್ಟಾನ್ಸಸಲ್ಲಿ ಇ ಎಮ್ ಎಫ್ ಜಾಸ್ತಿ ಆಗಬೇಕಾಗಿರುತ್ತೆ, ಇ ಎಮ್ ಎಫ್ ಕಮ್ಮಿ ಆಗಬೇಕಾಗುತ್ತೆ. ಯಾವುದೋ ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗಬೇಕಾಗಿರುತ್ತೆ, ಯಾವುದೋ ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಬೇಕಾಗಿರುತ್ತೆ. ಇಂಥ ಟೈಮಲ್ಲಿ ನಮಗೆ ಇರೋ ಆಪ್ಷನ್ಸ್ ಯಾವುದು ಅಂದರೆ ವಿ ನೀಡ್ ಟು ಕಂಬೈನ್ ದ ಸೆಲ್ಸ್ ಇನ್ 2 manners. ಸೀರೀಸ್ ಕಾಂಬಿನೇಷನ್, ಸೆಕೆಂಡ್ ಒನ್ ಪ್ಯಾರಲಲ್ ಕಾಂಬಿನೇಷನ್ಸ್. ಅರ್ಥ ಆಗ್ತಿದೆಯಾ? ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್. ಹಾಗಾದರೆ ಈ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ನ ಹೇಗೆ ಮಾಡ್ಕೊಳ್ಳೋದು? ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ನ ಹೇಗೆ ಮಾಡ್ಕೊಳ್ಳೋದು? ಎಕ್ಸಾಮ್ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ಡೆರಿವೇಷನ್ಸ್ ಕೇಳ್ತಾರೆ. ಏನು? ಎಫೆಕ್ಟಿವ್ ಇ ಎಮ್ ಎಫ್ S2 when the 2 cells are in series. What is the effective EMF of a cell when the 2 cells are connected in parallel? ಎಕ್ಸ್ಪ್ರೆಷನ್ಸ್ ಕೇಳ್ತಾರೆ. ಸೊ ಅವಾಗ ಡೆರೈವ್ ಮಾಡಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಬರೋ ಲಾಸ್ಟ್ ಎಕ್ಸ್ಪ್ರೆಷನ್ ಎಫೆಕ್ಟಿವ್ ಇ ಎಮ್ ಎಫ್ನ ಎಕ್ಸ್ಪ್ರೆಷನ್ಸ್ಗಳಿದೆಯಲ್ಲ, ಅದು ನಿಮಗೆ ನೀಟ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ನೀಟಾಗಿ ಕಲ್ತ್ಕೋಬೇಕು. ಫೈನ್. Combination of cells. There are 2 combinations. First one is series combination. Second one is parallel combination. ಇನ್ನೊಂದಿದೆ ಮಿಕ್ಸ್ಡ್ ಕಾಂಬಿನೇಷನ್ಸ್ ಅಂತ. ಸೊ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಇಲ್ಲ, ಸ್ಪೆಷಲ್ ಕೇಸಸ್ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ಫಸ್ಟು ನಾವು ಬರ್ಕೋಬೇಕು ಯಾವುದ್ರ ಬಗ್ಗೆ? ಸೀರೀಸ್ ಕಾಂಬಿನೇಷನ್ಸ್ ಬಗ್ಗೆ. ಓಕೆನಾ? ಎಸ್. ಏನು ಸೀರೀಸ್ ಕಾಂಬಿನೇಷನ್ ಅಂದರೆ, ರೆಜಿಸ್ಟಾರ್ನಲ್ಲಿ ಪಾಸಿಟಿವ್ ಎಂಡು ನೆಗೆಟಿವ್ ಎಂಡ್ ಅಂತ ಇರಲಿಲ್ಲ, ಬಟ್ ಸೆಲ್ನಲ್ಲಿ ಪಾಸಿಟಿವ್ ಎಂಡು ಇದೆ, ನೆಗೆಟಿವ್ ಇದೆ. ಫಸ್ಟ್ ನಾನು ಸೆಲ್ನ ಸಿಂಬಲ್ ಬರ್ಕೋತಾ ಇದ್ದೀನಿ. ದಿಸ್ ಈಸ್ ವಾಟ್ ಅ ಸಿಂಬಲ್ ಆಫ್ ಸೆಲ್. ದಿಸ್ ಈಸ್ ಅ ಸೆಲ್ ಹ್ಯಾವಿಂಗ್ ಇ ಎಮ್ ಎಫ್ ಇ. ದಿಸ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇದಕ್ಕೊಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಬಿಕಾಸ್ ಈ ರೆಸಿಸ್ಟೆನ್ಸು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ದಿಸ್ ಇಸ್ ವಾಟ್ ಅ ಸಿಂಬಲ್ ಆಫ್ ಅ ಸೆಲ್. ದಿಸ್ ಇಸ್ ವಾಟ್ ಸಿಂಬಲ್ ಆಫ್ ಎ ಸೆಲ್. ಫೈನ್. ಎಸ್. ಸೀರೀಸ್ ಕಾಂಬಿನೇಷನ್ ಅಂದರೆ ಸಿಂಪಲ್. ನೆಗೆಟಿವ್ ಎಂಡ್ ಆಫ್ ಒನ್ ಸೆಲ್ ಈಸ್ ಕನೆಕ್ಟೆಡ್ ವಿತ್ ದ ಪಾಸಿಟಿವ್ ಎಂಡ್ ಆಫ್ ಅನದರ್ ಸೆಲ್. ಸಿಂಪಲ್. ಒಂದು ಸೆಲ್ನ ನೆಗೆಟಿವ್ನ ಇನ್ನೊಂದು ಸೆಲ್ನ ಪಾಸಿಟಿವ್ಗೆ, ಅಥವಾ ಒಂದು ಸೆಲ್ನ ಪಾಸಿಟಿವ್ನ ಇನ್ನೊಂದು ಸೆಲ್ನ ನೆಗೆಟಿವ್ಗೆ. ನೋಡಿ ಹೀಗೆ. ಸೊ ದಿಸ್ ಇಸ್ ವಾಟ್ ಅ ಸೆಲ್ ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್. ದಿಸ್ ಇಸ್ ವಾಟ್ ನೆಗೆಟಿವ್ ಎಂಡ್ and this is what positive end. Positive, negative. Negative end of first cell is connected with a positive end of another cell. ಇದು ಪಾಸಿಟಿವ್ ಎಂಡ್ ಆಗಿದೆ, ಇದು ನೆಗೆಟಿವ್ ಎಂಡ್ ಆಗಿದೆ. ಈ ಸೆಲ್ನ ಇ ಎಮ್ ಎಫ್ ಫಸ್ಟ್ ಸೆಲ್ ಆಗಿರೋದ್ರಿಂದ E1, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ R1. ಸೆಕೆಂಡ್ ಸೆಲ್ ಆಗಿರೋದ್ರಿಂದ ಇ ಎಮ್ ಎಫ್ E2, ಸೆಕೆಂಡ್ ಸೆಲ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಇಂಟರ್ನಲ್ ರೆಸಿಸ್ಟೆನ್ಸ್ R2. ಎರಡೂ ಕನೆಕ್ಟ್ ಆಗಿದೆಯಲ್ಲ ನೋಡಿ, ಈ ಟರ್ಮಿನಲ್ಸ್ ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ಟರ್ಮಿನಲ್ ಎ, ಈ ಜಾಯಿನ್ ಆಗಿರೋ ಟರ್ಮಿನಲ್ ಬಿ, ಈ ಟರ್ಮಿನಲ್ನ ಸಿ ಬರ್ಕೋತಾ ಇದ್ದೀನಿ. ಎಸ್. ಕನೆಕ್ಟೆಡ್ ವಿತ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್. ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಜೊತೆ ನೀವು ಏನು ಮಾಡ್ಕೋಬೇಕು? ಅದನ್ನ ಕನೆಕ್ಟ್ ಮಾಡ್ಕೋಬೇಕು. ಎಸ್. ಇದನ್ನ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಜೊತೆ ಕನೆಕ್ಟ್ ಮಾಡ್ಕೊಂಡ ಮೇಲೆ there is some ಏನದು ಡಿವಿಷನ್ ಆಫ್ ವೋಲ್ಟೇಜ್ ಅಂತ ಕರಿಬೋದು. ಕರೆಕ್ಟಾ? ಬಿಕಾಸ್ ನಾನು ಹೇಳಿದ್ದೀನಿ ಸೀರೀಸ್ ಕಾಂಬಿನೇಷನಲ್ಲಿ ವೋಲ್ಟೇಜ್ ಡಿವೈಡ್ ಆಗುತ್ತೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ. ಬಿಕಾಸ್ ಪ್ಯಾರಲಲ್ ಕಾಂಬಿನೇಷನ್ಸಲ್ಲಿ ಜಂಕ್ಷನ್ಸ್ ಇರುತ್ತೆ, ಸೀರೀಸ್ ಕಾಂಬಿನೇಷನಲ್ಲಿ ಲೂಪ್ ಇರುತ್ತೆ, ಲೂಪ್. ಹಾಗಾದರೆ ಫಸ್ಟ್ ಸೆಲ್ಲಲ್ಲಿ ಬರುವಂಥ ವೋಲ್ಟೇಜ್ ಇದೆಯಲ್ಲ, ನಾ ಇದನ್ನು ವಿ ಎ ಬರ್ಕೊಳ್ಳ,
So VAB is the potential difference across A and B, or simply first cell. And this is what VAC. So VBC. Yes. VBC is the potential difference between the second cell. ಹೇಳ್ಬೋದಲ್ವಾ? ಎಸ್. ಡೆರಿವೇಶನ್ ಮಾಡ್ಕೊಂಡ್ಬರೋಣ. ಈಸಿ ಇದೆ. ಎಸ್. ಅದಕ್ಕಿಂತ ಮುಂಚೆ ನಾನು ನಮ್ಗೆ ಗೊತ್ತಿರೋ ಎಕ್ಸ್ಪ್ರೆಷನ್ಸ್ ಎಲ್ಲ ಕೂಡ ಬರ್ಕೊಂಡ್ಬಿಡ್ತೀನಿ. ಗೊತ್ತಿರೋ ಎಕ್ಸ್ಪ್ರೆಷನ್ಸ್ಗಳು ಯಾವ್ದು? V is equal to I into R, V is equal to E minus IR, I is equal to E divided by R plus R. ಕರೆಕ್ಟ್ ತಾನೆ? ಎಲ್ಲ ಗೊತ್ತಿದೆ ತಾನೆ? ಎಸ್. ಇಲ್ಲಿ ವೋಲ್ಟೇಜ್ ಡಿವೈಡ್ ಆಗಿರೋದ್ರಿಂದ V equals VAB ಪ್ಲಸ್ VBC. ಫಾಲೋ ಮಾಡ್ತಾ ಇದ್ದೀರಾ? ಎಸ್. ಇದೊಂದು ಟರ್ಮಿನಲ್ ಆಗಿದೆ, ಇದೊಂದು ಟರ್ಮಿನಲ್ ಆಗಿದೆ. ನಾವು ಇದನ್ನ ಎಕ್ಸ್ಟರ್ನಲ್ ಕನೆಕ್ಷನ್ ಜೊತೆ ಕನೆಕ್ಟ್ ಮಾಡ್ಕೋತೀವಿ. ಸೊ EMF ಫಸ್ಟ್ ಸೆಲ್ E1, ಸೆಕೆಂಡ್ ಸೆಲ್ EMF ಏನಾಗಿದೆ? E2 ಆಗಿದೆ. ಸೊ ಇದನ್ನು ನಾನು ಈಕ್ವೇಶನ್ 1 ಅಂತ ಬರ್ಕೊಂಡೆ. ಯೂಶಲ್ ಆಗಿ ವಿ ನೋ ದಟ್ V is equal to E minus I into R. ಸೊ ಏನಾಗುತ್ತೆ? ಇದು VAB ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಸೆಲ್. ಇಲ್ಲಿ EMF ಮೊದಲನೇದಾಗಿರೋದ್ರಿಂದ E1, ಇಲ್ಲಿ ಕರೆಂಟ್ ಏನು ಡಿವೈಡ್ ಆಗಲ್ಲ, I ಹಾಗೆ ಇದೆ, ಮೊದಲನೇ ಸೆಲ್ ಆಗಿರೋದ್ರಿಂದ R1 ಈಕ್ವೇಶನ್ 2 ಬರ್ತೀನಿ. ಅದೇ ರೀತಿ VBC ಈಕ್ವಲ್ಸ್ E2 ಮೈನಸ್ I R2 ಈಕ್ವೇಶನ್ ನಂಬರ್ 3 ಆಯ್ತು. ಫಾಲೋ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಈಕ್ವೇಶನ್ 2 ಮತ್ತು ಈಕ್ವೇಶನ್ 3ನ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ equation 2 and 3 in equation 1. ಕರೆಕ್ಟಾ? we get ಏನು ಸಿಗುತ್ತೆ? V equals VAB ಅಂದರೆ E1 minus IR1 plus E2 minus IR2. V equals E1 minus IR1 plus E2 minus IR2. ಬಿಡಿಸಿದೆ. ಇದನ್ನು ಮತ್ತೆ ರಿಅರೇಂಜ್ ಮಾಡ್ಕೊತಾ ಇದ್ದೀನಿ. V equals E1 E2 ಒಂದು ಕಡೆ ತಗೊಂಡ್ಬಿಡ್ತೀನಿ. E1 ಪ್ಲಸ್ E2 ಮೈನಸ್, ಇಲ್ಲಿ I ಮುಂದೆ ಮೈನಸ್ ಇದೆ, ಇಲ್ಲೂ ಕೂಡ I ಮುಂದೆ ಮೈನಸ್ ಇದೆ. ಸೊ ಎರಡೂ ಕಡೆ I ಇದೆ, ಕಾಮನ್ ತಗೋತೀನಿ. I R1 ಪ್ಲಸ್ R2. ಕರೆಕ್ಟಾ? ಇದನ್ನ ಈಕ್ವೇಶನ್ ನಂಬರ್ 4 ಅಂತ ಬರ್ಕೋತೀನಿ. We know that V is equal to E minus IR. In equation number 5 and then 5. You just compare equation 4 with equation 5. Compare ಮಾಡ್ಕೊಂಡ್ರೆ ಈ ಜಾಗದಲ್ಲಿ E1 plus E2 ಇದೆ, I ಜಾಗದಲ್ಲಿ IA ಇದೆ, R ಜಾಗದಲ್ಲಿ R1 plus R2 ಇದೆ. ಹಾಗಾದ್ರೆ ಇದು ಬರ್ಕೋತಾ ಇದ್ದೀನಿ. E effective EMF when the two cells are connected in series. E effective equals E1 plus E2. R effective internal resistance R1 plus R2. So these are the expressions we get when we connect two cells are in parallel. ಹಾಗಾದ್ರೆ ಎಫೆಕ್ಟಿವ್ EMF, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್. ಹಾಗಾದ್ರೆ ಈ ಒಂದು ಸರ್ಕ್ಯೂಟ್ನ ಹೀಗೆ ರೆಡ್ಯೂಸ್ ಮಾಡ್ಕೋಬೋದಾ? ಹೇಗೆ? ಸೆಲ್ ಅಲಾಂಗ್ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್. ದಿಸ್ ಇಸ್ ವಾಟ್ A and this is what C. This is what E effective, this is what R effective. ಸೊ ಈ ಒಂದು ಸೆಲ್ ಓವರಾಲ್ ಕಾಂಬಿನೇಷನ್ ಏನು ಎಫೆಕ್ಟಿವ್ EMFನ ಕೊಡುತ್ತೋ ಅಷ್ಟು EMFನ ಇಷ್ಟು ಕೊಡುತ್ತೆ. ನಿಮ್ಗೆ ಹೇಳಿದ್ನಲ್ಲ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಅದೇ ಥರ ಎಫೆಕ್ಟಿವ್ EMF ಆ್ಯಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್. ಎಫೆಕ್ಟಿವ್ EMF ಕ್ಯಾನ್ ಬಿ ಡಿಫೈನ್ಡ್ ಆಸ್ is a total EMF is produced by the
ಕಾಂಬಿನೇಷನ್ ಆಫ್ ಟೂ ಸೆಲ್ಸ್. ಒಂದೇ ಒಂದು ಸೆಲ್ ಟೋಟಲ್ ರೆಸಿಸ್ಟೆನ್ಸ್ ಟೋಟಲ್ ಇ ಎಮ್ ಎಫ್ ಎಷ್ಟು ಕೊಡುತ್ತೋ ಅದೆಷ್ಟು ಕೊಡುತ್ತೆ ಅಂದರೆ ಎರಡೂ ಸೆಲ್ನ ಸೀರೀಸಾಗಿ ಕನೆಕ್ಟ್ ಮಾಡ್ಕೊಂಡಿದ್ನಲ್ಲ ಆ ಓವರ್ ಆಲ್ ಕಾಂಬಿನೇಷನ್ ಎಷ್ಟು ಕೊಡುತ್ತೋ ಅದನ್ನು ಈ ಸೆಲ್ಲೇ ಕೊಟ್ಟು. ಸೊ ದಿಸ್ ಇಸ್ ವಾಟ್ ಎಕ್ಸ್ಪ್ರೆಷನ್ಸ್. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ when two cell is connected in series. The n number cell ಆದರೆ n number ಆದರೆ ಸಿಂಪಲ್ ಹಿಂಗೆ less up to en up to rn. ಯಾವುದಕ್ಕೆ? for n number of cells. ಯಾವುದಕ್ಕೆ? for n number of cells. So this is about series combination of two cells. So ನಾನು ಇವಾಗ ಮೂವ್ ಆಗಬೇಕು ಪ್ಯಾರಲ್ ಕಾಂಬಿನೇಷನ್ಸ್ಗೆ. ಪ್ಯಾರಲ್ ಕಾಂಬಿನೇಷನ್ಸ್. ಸೊ ನಾವು ಸೀರೀಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಇವಾಗ ತಿಳ್ಕೋಬೇಕು ಪ್ಯಾರಲ್ ಕಾಂಬಿನೇಷನ್ಸ್ ಬಗ್ಗೆ. ಯಾಕಂದರೆ ಪ್ಯಾರಲ್ ಕಾಂಬಿನೇಷನ್ ಅಂದರೆ ಹೇಗೆ? ಯೂಶಲ್ ಆಗಿ ಇದನ್ನು ನಾವು ಎಂಡ್ ಟು ಎಂಡ್ ಕನೆಕ್ಷನ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ ಎಂಡ್ ಟು ಎಂಡ್ ಕನೆಕ್ಷನ್ಸ್. End to end connections, which means a positive end of first cell is connected with the positive end of second cell. The negative end of first cell is connected with the negative end of second cell. End to end combinations. Now usually hinge barutte. Consider two cells. This is for the first cell having EMF E1, having internal resistance R1. This is terminal and this is another terminal. And consider another cell having EMF E2, having internal resistance R2. Positive end of first cell is connected with the positive end of second. Negative end of first cell is connected with the negative end of second. Yes. Positive end of first one is connected to positive end of second, negative end of first is connected to negative end of second, and here B and A are the junctions. First cell ಗೆ I1 ಅನ್ನೋ ಕರೆಂಟ್ ಪಾಸ್ ಆಗುತ್ತೆ, ಸೆಕೆಂಡ್ ಸೆಲ್ಗೆ I2 ಅನ್ನೋ ಕರೆಂಟ್ ಪಾಸ್ ಆಗುತ್ತೆ. ಸೊ ಇಲ್ಲಿ ಜಂಕ್ಷನ್ ಇರೋದ್ರಿಂದ ಡಿವೈಡ್ ಆಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ಕರೆಕ್ಟಾ? ಎಸ್. ಕರೆಂಟ್ ಡಿವೈಡ್ ಆಗ್ತಿದೆ ಅಂದರೆ ಎಕ್ಸ್ಪ್ರೆಷನ್ ಏನಾಗುತ್ತೆ? ವಿ ಗೆಟ್ I is equal to I1 plus I2. ಸಿಂಪಲ್. Equation number 1. Yes, we know that V equals E minus I into R. V equals I minus I into R. Correct alva? Yes. ನಾನು ಇವಾಗ for first cell VAB equals ಫಸ್ಟ್ ಸೆಲ್ ಆಗಿರೋದ್ರಿಂದ E1 ಮೈನಸ್ I1 R1. ನೋಡಿ ಸೆಕೆಂಡ್ ಸೆಲ್ಗೂ ಕೂಡ ಅದು ಎ ಮತ್ತು ಬಿನೇ. VAB ಈಕ್ವಲ್ಸ್ E2 I2 R2. ಫಾಲೋ ಮಾಡ್ತಾ ಇದ್ದೀರಾ? ಎಸ್. ಇದನ್ನ ಈಕ್ವೇಷನ್ ನಂಬರ್ 2 ಬರ್ಕೋತಾ ಇದ್ದೀನಿ, ಇದನ್ನ ಈಕ್ವೇಷನ್ ನಂಬರ್ 3 ಬರ್ಕೋತಾ ಇದ್ದೀನಿ. ಫ್ರಮ್ ಈಕ್ವೇಷನ್ 2 ನಾನು I1 ಬೇಕು, ಬಿಕಾಸ್ I1 I2 ಇದೆಯಲ್ಲ ಅದು ಬೇಕು ನನಗೆ. ಸೊ I1 ಏನಾಗುತ್ತೆ ನೋಡಿ, ಜಸ್ಟ್ ರಿಅರೇಂಜ್ ಮಾಡ್ಕೊಳ್ಳಿ. I1 ಏನಾಗುತ್ತೆ ಅಂದರೆ E1 ಮೈನಸ್ VAB ಡಿವೈಡ್ ಬೈ R1 ಬರ್ಕೋಬೋದಾ? ಜಸ್ಟ್ ರಿಅರೇಂಜ್ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಇನ್ ಈಕ್ವೇಷನ್ ನಂಬರ್ 4 ಬರ್ಕೋತಾ ಇದ್ದೀನಿ. ಫ್ರಮ್ ಈಕ್ವೇಷನ್ 3 I2 ಇಲ್ಲಿ E2 ಇದೆ, VAB ಡಿವೈಡ್ ಬೈ R2 ಈಕ್ವೇಷನ್ ನಂಬರ್ 5. We get the value for both I1 and I2. ಸಿಂಪಲ್ ಆಗಿ ಏನು ಮಾಡ್ಕೊಳ್ಳಿ, ಈಕ್ವೇಷನ್ ಮತ್ತು ಈಕ್ವೇಷನ್ 4 ಮತ್ತು 5 ಇದೆಯಲ್ಲ, ಅದನ್ನು ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. Substitute equation 4 and equation 5 in equation 1. We get I is equal to I1 plus I2 ಗೊತ್ತಿರೋದು. I equals I1 ಅಂದರೆ E1 minus VAB divide by R1.
ಪ್ಲಸ್ I2 ಅಂದರೆ E2 ಮೈನಸ್ VAB ಡಿವೈಡ್ ಬೈ R. ಸಿಂಪಲ್ ಆಗಿದೆ, ಜಸ್ಟು ರೀಅರೇಂಜ್ ಮಾಡ್ಕೊಳ್ತಾರೆ ಅದಷ್ಟೇ, ಇನ್ನೇನು ಇಲ್ಲ. ನೋಡಿ ಈಸಿ ಮಾಡ್ಕೊಳ್ಳಿ, ಎಕ್ಸ್ಪ್ರೆಷನ್ಗಳು ಯಾವಾಗಲೂ ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ಒಂದು ಕಡೆ ಬರ್ಕೊಂಡ್ಬಿಡ್ತೀನಿ. E1 ಬೈ R1 ಇಲ್ಲೂ ಅಷ್ಟೇ ಪ್ಲಸ್ E2 ಬೈ R2 ಉಳ್ಕೊಳತ್ ನೋಡಿ. ಇಲ್ಲೂ VAB ಇದೆ, ಇಲ್ಲೂ VAB ಇದೆ, ಮೈನಸ್ VAB ಕಾಮನ್ ತಗೊಂಡ್ಬಿಟ್ರೆ VAB ಡಿವೈಡ್ ಬೈ R1 1 ಬೈ R1 ಮೈನಸ್ 1 ಡಿವೈಡ್ ಬೈ R2. ಸಿಂಪಲ್ ಆಗಿ ನೋಡಿ ಬರೀಬೋದಾ? ನಾನು ಒಂದು ಸ್ಟೆಪ್ ರೆಡ್ಯೂಸ್ ಮಾಡಿದ್ದೀನಿ, ಬಿಕಾಸ್ ಸ್ಟೆಪ್ಗಳು ಜಾಸ್ತಿ ಬರೆದ್ರೆ ನೀಟಾಗಿ ಅರ್ಥ ಆಗುತ್ತೆ, ಬಟ್ ಬೇಗ ಹೋಗ್ಬೇಕಲ್ಲ, ಫೈನ್. ಆಮೇಲೆ ತುಂಬ ಸ್ಟೆಪ್ಗಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಟೆಪ್ಗಳು ಜಾಸ್ತಿ ಆಗತ್ತೆ ಅಷ್ಟೇ, ಬಟ್ ಮಾರ್ಕ್ಸ್ ನಿಮಗೆ ಜಾಸ್ತಿ ಸಿಗಲ್ಲ. ಓಕೆನಾ? ಸ್ಟೆಪ್ಗಳನ್ನ ಆದಷ್ಟು ರೆಡ್ಯೂಸ್ ಮಾಡ್ಕೊಳ್ಳಿ, ಬಟ್ ಬಾಡಿ ಆಫ್ ದ ಡೆರಿವೇಷನ್ಸ್ ಯಾವಾಗ ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಟೆಪ್ಗಳು ರೆಡ್ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಷ್ಟ ಆಯ್ತು. ಇವಾಗ E1 R1 ಪ್ಲಸ್ E2 R2 ಮೈನಸ್ R1 ಪ್ಲಸ್ ಆಯ್ತು. ನೋಡಿ ನೆಕ್ಸ್ಟ್ ಸ್ಟೆಪ್ ಬರ್ಕೊತಾ ಇದ್ದೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. E1 R2 ಪ್ಲಸ್ E2 R1 ಡಿವೈಡ್ ಬೈ R1 R2 ಬರ್ಕೊಂಬೋದಾ? ಮೈನಸ್ VAB R1 R2 ಡಿವೈಡ್ ಬೈ R1 ಪ್ಲಸ್ ಸಿಂಪಲ್ ಬರ್ಕೋಬೋದಲ್ವಾ? ಎಸ್. R1 R2 ಸಾರಿ, ಇದು ಉಲ್ಟಾ ಆಗಬೇಕಷ್ಟೆ. R2 ಪ್ಲಸ್ R1 ಅಥವಾ R1 ಪ್ಲಸ್ R2 ಡಿವೈಡ್ ಬೈ R1 R2 ಸಿಂಪಲ್. ಈಕ್ವೇಶನ್ಗೆ ನೋಡ್ಕೊಂಡ್ರೆ ಇದರ ರಿಅರೇಂಜ್ ಮಾಡಿಕೊಂಡ್ರೆ VAB V ಇಲ್ಲಿಗೆ ಬರಲಿ, I ಎಲ್ಲಿಗೆ ಹೋಗಿ ಏನಾಗುತ್ತೆ? E1 R2 E2 R1 ಡಿವೈಡ್ ಬೈ R1 R2 ಮೈನಸ್ I ಇಂಟು R1 ಪ್ಲಸ್ R2 ಡಿವೈಡ್ ಬೈ R1 R2 ಆರ್ ಅಂತ ಹಾಕೊಂಡು ಇದೇ ಎಕ್ಸ್ಪ್ರೆಷನ್ಗಳನ್ನ ಈಗ ಬರ್ಕೊಂಡಿದ್ದೀನಿ ನೋಡಿ ಹಿಂಗೆ. ಇದನ್ನ ಈಕ್ವೇಶನ್ ನಂಬರ್ 6 ಬರ್ಕೊಳ್ಳ. ಎಸ್ 6. ಯು ಜಸ್ಟ್ ಕಂಪೇರ್ ಈಕ್ವೇಶನ್. ಈ ಈಕ್ವೇಶನ್ ನಾನು ಸ್ಟಾರ್ ಅಂತ ಬರ್ಕೊತೀನಿ, ಈಕ್ವೇಶನ್ ಸ್ಟಾರ್. ಎಸ್, ಈ ಒಂದು ಈಕ್ವೇಶನ್ಸ್ ಅಥವಾ ಜನರಲ್ ಈಕ್ವೇಶನ್ಗೆ ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಈಕ್ವೇಶನ್ ಮಾಡ್ಕೊಂಡಾಗ ಜನರಲ್ ಈಕ್ವೇಶನ್ ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಏನು ಸಿಗುತ್ತೆ ನೋಡಿ. ಈಕ್ವೇಶನ್ ಕಂಪೇರ್ ಮಾಡ್ಕೊಂಡಾಗ V ಈಕ್ವಲ್ಸ್ E ಎಫೆಕ್ಟಿವ್ ಮೈನಸ್ I R ಎಫೆಕ್ಟಿವ್ ಬರ್ಕೊಂಬೋದಾ? ಈ ಜಾಗದಲ್ಲಿ ಈ ಎಕ್ಸ್ಪ್ರೆಷನ್ಸ್ ಇದೆ, I ಜಾಗದಲ್ಲಿ I ಇದೆ ನೋಡಿ, ಹೀಗೆ ಬರ್ಬೋದು. ಸಾರಿ, we know that V is equal to E minus I into R. ಇದು ಎಫೆಕ್ಟಿವ್. ಈ ಜನರಲ್ ಎಕ್ಸ್ಪ್ರೆಷನ್ ಇದಕ್ಕೆ ಕಂಪೇರ್ ಮಾಡಿಕೊಂಡಾಗ ನಮ್ಗೆ ಏನು ಸಿಗುತ್ತೆ? E ಎಫೆಕ್ಟಿವ್ ಈಕ್ವಲ್ಸ್ E1 R2 E2 R1 ಡಿವೈಡ್ ಬೈ R1 R2. ಗೊತ್ತಾಗ್ತಿದೆಲ್ಲ? ಎಸ್. ಆರ್ ಎಫೆಕ್ಟಿವ್ ಏನಾಗುತ್ತೆ? R1 ಪ್ಲಸ್ R2 ಡಿವೈಡ್ ಬೈ R1. This is the expression for effective EMF and effective internal resistance when the two cells are connected in parallel. ಹಾಗಾದ್ರೆ ನನಗೆ ಇವಾಗ ಪ್ಯಾರಲ್ ಕಾಂಬಿನೇಷನ್ ಬಗ್ಗೆ ಗೊತ್ತಾಯಿತು, ಸೀರೀಸ್ ಕಾಂಬಿನೇಷನ್ ಬಗ್ಗೆ ಗೊತ್ತಾಯಿತು. ಸೀರೀಸ್ ಕಾಂಬಿನೇಷನ್ಗೆ ಎಫೆಕ್ಟಿವ್ EMF ಎಕ್ಸ್ಪ್ರೆಷನ್ಸ್ ಗೊತ್ತಿದೆ, ಪ್ಯಾರಲ್ ಕಾಂಬಿನೇಷನ್ನ ಎಫೆಕ್ಟಿವ್ EMFನ ಎಕ್ಸ್ಪ್ರೆಷನ್ ಗೊತ್ತಿದೆ, ಮತ್ತು ಅದೇ ರೀತಿ nth ನಂಬರ್ಗೂ ಏನಾಗುತ್ತೆ ಅಂತ ಗೊತ್ತಿದೆ. ಹಾಗಾದರೆ ಈ ಒಂದು ಸೆಲ್ನಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಅಬೌಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಡಿಪೆಂಡೆನ್ಸಿ. ಇಂಟರ್ನಲ್ ರೆಸಿಸ್ಟೆನ್ಸು ಯಾವುದ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಮುಖ್ಯ. ಇಂಟರ್ನಲ್ ರೆಸಿಸ್ಟೆನ್ಸ್, ಈ ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಕ್ಸಾಂಪಲ್ ಇಲ್ಲಿ ಚಿಕ್ಕದಾಗಿ ಬರ್ಕೊಂಡ್ಬಿಡ್ತೀನಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸೆಲ್
internal resistance of this cell depends on 4 points. ಯಾವುದು? Separation between the electrodes. Separation between the electrodes. Yes. Second one, nature of electrodes. ಒಂದು ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು ಎರಡು ಎಲೆಕ್ಟ್ರೋಡ್ನ ಸಪರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ನೇಚರ್ ಆಫ್ ಎಲೆಕ್ಟ್ರೋಡ್, ಕಾಪರ್ ತಗೋತೀರಾ, ಜಿಂಕ್ ತಗೋತೀರಾ, ಗ್ರಾಫೈಟ್ ತಗೋತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್. ಆ್ಯಕ್ಚುಲಿ ಆ ಒಂದು ನೇಚರ್ ಆಫ್ ಎಲೆಕ್ಟ್ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಏರಿಯಾ ಆಫ್ ಎನ್ ಎಲೆಕ್ಟ್ರೋಡ್ ವಿಚ್ ಈಸ್ ಇಮ್ಮರ್ಸ್ಡ್ ಇನ್ ದ ಲಿಕ್ವಿಡ್. ಎಲೆಕ್ಟ್ರೋಡ್ನ ನೀವು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ನಲ್ಲಿ ಎಷ್ಟು ಡಿಪ್ ಮಾಡಿದ್ದೀರಾ, ಆ ಡಿಪ್ ಮಾಡಿರ್ತಕ್ಕಂಥ ಏರಿಯಾ ಎಷ್ಟು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದಿಸ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ನಾವೇನಿಲ್ಲಿ H2SO4 ಯೂಸ್ ಮಾಡ್ಕೊಂಡಿದ್ವಿ, ಆ H2SO4 ಅನ್ನೋ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. 2 ಮಾರ್ಕ್ಸ್ ಕೇಳ್ಬೋದು. On what factors the internal resistance depends? The internal resistance of a cell which depends on, first one is the separation between the two electrodes which is used in the cell. Second one, the nature of electrodes. And third one, the internal resistance depends on the area of the electrode which is immersed in the solutions. And the fourth one is the internal resistance of the cell. It mainly depends on the concentration of electrolytic solutions. So, through this concept, I just end this session, right? So, na ee session ಏನು ಡಿಸ್ಕಸ್ ಮಾಡಿದ್ದೀವಿ? ಸೆಲ್ ಅಂದ್ರೆ ಏನು, the definition, ಸೆಲ್ಲಲ್ಲಿ ಆಗುವಂಥ EMF, ಪೊಟೆನ್ಷಿಯಲ್ ಡ್ರಾಪ್ ಅಂದ್ರೆ ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು. Hence, we have 2 types of combination of a cell. First one is series combination, and second one is parallel combinations. Series combinations andre the positive end of first cell is connected with the negative end of another cell, and the parallel means the positive end of first cell is connected with the positive end of second one, and the dependency of internal resistance. So, next class meet agana. So, thank you very much.